ಇದು ಫ್ರಾಕ್ ಹಾಕಿ ಸರೋಜಿನಿ ಮಾರ್ಕೆಟ್ ನಂತರ ಇರಲಿಲ್ಲ. ನಾರಪ್ಪ ಬ್ಲಿಂಕಿಟ್ ಮಾಡಿದ್ದು. ಈ ಸಲ ಪಿಜ್ಜಾ ಆ್ಯಂಡ್ ವೆರೈಟೀಸ್ ಎಲ್ಲ ಟ್ರೈ ಮಾಡು ಅನ್ನಿಸ್ತಪ್ಪ, ಹೆಲ್ದಿ ಬಿಟ್ಟು. ಇಷ್ಟು ದಿನ ಓಬ್ರಾಯ್ ಹೋಟೆಲ್ ಹೆಂಗಿರುತ್ತೆ ಅಂತ ಕೇಳಿಸ್ಕೊಂಡದಷ್ಟೇ. ಈಗ ಫೈನಲಿ ಅದನ್ನು ಕೂಡ ವಿಸಿಟ್ ಮಾಡ್ತಿದ್ದ. ಬಟ್ ಇಂಥ ಪ್ಲೇಸಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಸ್ವಲ್ಪ ಜಾಗೃತಿಯಲ್ಲಿರಿ. ಅದಕ್ಕೆ ನಾವು ನಿಮ್ಮದು ಮಾಡಿದ್ರೆ ಲಾಸ್ಟಿಗೆ ಇವರೊಂದು ಮೋಸ ಹೋಗ್ತಾ ಇರ್ತಾರೆ ಪ್ರತಿ ಸಲ. ಈಗ ನಾನು ಹೇಳಿದೆ ಯಾರು ಕೇಳಿದ್ರು ನೀವು ನಿಲ್ಲೋದೇ ಬೇಡ, ನಾವು ಸೀದಾ ಹಾಪ ಅನ್ಕೊಂಡು ಅದಕ್ಕೆ ಬಂದಿತ್ತು ಈಗ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ್. ಎಲ್ಲ ಗಮ್ಮತ್ತಂಗಿದ್ರಲ್ಲ. ಇವತ್ತು 3ನೇ ದಿನ ಜೈಪುರಲ್ಲ. ಆ್ಯಂಡ್ ನಾವು ಇವತ್ತು ಇಲ್ಲಿ ಬಿಟ್ಟು ಆಗ್ರಾಕ್ಕೆ ಹೋದೆ ತಾಜ್ ಮಹಲ್ ಕಂಬಕ್ಕೆ. ಆ್ಯಂಡ್ ಅಲ್ಲೊಂದು ಹೋಟೆಲಲ್ಲಿ ಸ್ಟೇ, ಮತ್ತು ಅಲ್ಲಿಂದ ಇನ್ನೂ ಕಡೆ ಎಲ್ಲ ಬೇರೆ ಕಡೆ ಸುತ್ತಕ್ಕೆ ಹೋದೈತೆ. ಆ್ಯಂಡ್ ಇಲ್ಲಿ ಕಾಣಿ, ಇದು ನಮ್ಮ ಬ್ರೇಕ್ಫಾಸ್ಟ್, ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ತಿನ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಜೈಪುರಿಂದ ಆಗ್ರಾ ಹೊರಟಿದ್ದೆ, 4 ಅವರ್ ಜರ್ನಿ. ಆನ್ ದ ವೇ ಇಂದೆ ತಾಜ್ ಮಹಲ್ ಎಲ್ಲ ಕಾಣ್ಕಂತ ಅಷ್ಟು ಆಸೆ ಇರಲಿಲ್ಲ, ಬಟ್ ಇವನಿಗೆ ತುಂಬ ಆಸೆ. ಸೊ ಅದಕ್ಕೆ ಈಗ ಹೋದೈತೆ. ಮೇ ಬಿ ಅಲ್ಲಿ ಡೆಲ್ಲಿಲಿ 1 or 2 days ಇದ್ದು ಮತ್ತೆ ಹೊರಡು ಇಷ್ಟೇ. ಕಂತೆ ಹಿಂಗೇನೆ ಇರುತ್ತೆ. Very good afternoon, sir. Good afternoon. Yes. ಇಷ್ಟು ದಿನ ಓಬ್ರಾಯ್ ಹೋಟೆಲ್ ಹೆಂಗಿರುತ್ತೆ ಅಂತ ಕೇಳಿಸ್ಕೊಂಡದಷ್ಟೇ. ಈಗ ಫೈನಲಿ ಅದನ್ನು ಕೂಡ ವಿಸಿಟ್ ಮಾಡ್ತಿದ್ದೆ. ಆಗ್ರಲ್ಲಿ ಲಕ್ಸುರಿ ಹೋಟೆಲ್ ದ ಓಬ್ರಾಯ್ ಅಮರ್ ವಿಲಾಸಲ್ಲಿ ಇವತ್ತು ನಮ್ಮ ಲಂಚ್. ತಾಜ್ ಮಹಲಿಗೆ ಹೋಗೋ ದಾರಿಲೇ ಇದ್ದದ್ರಿಂದ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಲಂಚ್ಗಂತ ಬಂತು. ಆ್ಯಂಡ್ ಈ ಹೋಟೆಲಿಂದ ತಾಜ್ ಮಹಲ್ ಬರೀ 600 ಮೀಟರ್ ಅಷ್ಟೇ. ಮುಘಲ್ ಪ್ಯಾಲೇಸ್ ಆರ್ಕಿಟೆಕ್ಚರ್ಗೆ ಹೋಲು ಈ ಹೋಟೆಲ್. ಎಲ್ಲ ಕಡೆ ಪೀಸ್ಫುಲ್ ಆ್ಯಂಡ್ ರಾಯಲ್ ಅಟ್ಮಾಸ್ಫಿಯರ್ ಇತ್ತು. ಒಳಗೆ ಕೂತ್ರೆ ಹಿಸ್ಟ್ರಿ, ಲವ್, ಲಕ್ಸುರಿ ಎಲ್ಲನೂ ಒಂಥರ ಮಾತಾಡ್ದಂಗೆ ಫೀಲ್ ಆಯ್ತು. ಫುಡ್ ಬಗ್ಗೆನೂ ಮಾತಿಲ್ಲ, ತುಂಬ ಇಷ್ಟ ಆಯಿತು. ಯಾವ ಆಸ್ಥೆಟಿಕ್ ಪ್ಲೇಸ್ನೂ ಬಿಡದೆ ಫುಲ್ ವೀಡಿಯೋಸ್, ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದೆ. ಅಷ್ಟರೊಳಗೆ ತಾಜ್ ಮಹಲ್ಗೆ ಹೋಗೋ ಟೈಮ್ ಬೇರೆ ಆಯಿತು. ಇರ್ತಾರೆ ಗೆಸ್ಟಿಗೆಲ್ಲ ಬರೋದು. ಮತ್ತು ಎಂತ ಅಲ್ಲಿ ಅಷ್ಟರೊಳಗೆ ಹಿಂಗೆ ಹೊರಗೆ ಬಂದು ಕಂಡ್ರೆ ಅಲ್ಲೆಲ್ಲ ಕೂಗ್ತಿದ್ರು ತಾಜ್ ಮಹಲ್ ಕ್ಲೋಸ್ ಆಯ್ತು ಹೋಯ್ನಿ ಅಂದ್ಕೊಂಡೆ. ಸೊ ನಾವು ಗಡಿ ಬಡಿಯೆಲ್ಲ ಅಡ್ಡ ಬಿತ್ಕೊಂಡು ಓಡೋದೆ. ಮತ್ತೆ ಓಡ್ಕೊಂಬಂದ್ರು 2 minutes ಅಲ್ಲಿ ಬಂದ 5 minutes ಜರ್ನಿ. 4:38ಗೆ ಕ್ಲೋಸ್ ಅಂತಂದ್ರು. ಅದಕ್ಕೆ ನಾವು ಓಡ್ಕೊಂಬಂದೆ. ನಿಮ್ಮದು ಮಾಡಿದ್ರೆ ಲಾಸ್ಟಿಗೆ 2 minutes ಆಯ್ತಾ. ಬೇಗ ಓಡ್ಕೊಂಬಂದಿದ್ದೆ. ಆರ್ಡ್ರ್ ಇಟ್ಕೊಂಡ್ರು ಡುಗುಡು ಇನ್ನೊಂದು ಸ್ವಲ್ಪ ಉಸಿರಾಡಿ ಚೆಂದ ಮಾಡಿ. ಆಮೇಲೆ ಕಂಡ್ರೆ ಇನ್ನೂ ಪೊಲೀಸೆಲ್ಲ ಅಲ್ಲ ಆರಾಮ್ಸೆ ಹೋಗಿ ಅಂತಂತಿದ್ರು. ಟಿಕೆಟ್ ಮಾಡ್ಕೊಂಡು ಸುಮಾರು ಜನ ಮುಂಚೆನೇ ಹೇಳ್ದಂಗೆ ನನಗೆ ಹಿಸ್ಟ್ರಿ ಅಥವಾ ಮಾನ್ಯುಮೆಂಟ್ಸ್ ಎಲ್ಲ ಕಮ್ದಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಕಿರಣ್ ಅವ್ರಿಗೆ ತುಂಬ ಇಂಟ್ರೆಸ್ಟ್. ಅದಕ್ಕೆ ನನ್ನ ಕರ್ಕೊಂಬಂದಿದ್ರು. ನಾನು ಬೇಡ ಅಂತ ಹೇಳಿದ್ರು ಇಲ್ಲ ಹಾಪ ನನಗೆ ಮದುವೆ ಆದಮೇಲೆ ಇಲ್ಲಿಗೆ ಬರ್ಕದಿತ್ತು ನಾವಿಬ್ಬರು ಅಂದ್ಕೊಂಡು. ಸೊ ಅದಕ್ಕೆ ಬಂದಿದ್ದೆ. ಆ್ಯಂಡ್ ಇಲ್ಲಿ ಜನಸಾಗರ ಕಾಣಿ. ಜನಸಾಗರದ ಮಧ್ಯೆ ದುಡ್ಕೊಂಡು ಹೋಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಭಾರಿ ಕಷ್ಟ. ಅದರಲ್ಲೂ ಕೆಲವು ಗೈಡ್ಸ್ ಇರ್ತಾರೆ. ಗೈಡ್ಸ್ ಪ್ರಾಪರಾಗಿ ಹೇಳ್ತಾರಲ್ಲ, ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ಕೆಲವ್ರು ಇರ್ತಾರೆ ಆ ಫೋಟೋಗ್ರಾಫರ್ ಕಮ್ಮಿ ದುಡ್ಡು ತಗೊಂಡ್ರೆ ಇವ್ರದ್ದು ಮಧ್ಯೆ ಅಂತದ್ದು ಕಮಿಷನ್ ಎಲ್ಲ ಆ್ಯಡ್ ಮಾಡಿ ಜಾಸ್ತಿ ಮಾಡಿ ಎಲ್ಲ ಮಾಡೋರು ಇರ್ತಾರೆ. ಬಟ್ ಇಂಥ ಪ್ಲೇಸಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಸ್ವಲ್ಪ ಜಾಗೃತಿಯಲ್ಲಿರಿ. ನಾವು ಸುಮಾರು ದುಡ್ಡು ಕಳ್ಕೊಂಡಿದ್ದು ಹಿಂಗೆ ಮಾಡಿ. ಚೆನ್ನಾಗಿದೆ ಲೈಟ್. ನಾವೀಗ ಹೋಗ್ತಿತ್ತು ಮಥುರಾಗೆ, ಕೃಷ್ಣದ ಜನ್ಮಭೂಮಿ. ಬಪ್ಪದಿರಲಿಲ್ಲ, ಆದರೂ ಇವರಿಗೆ ಇಷ್ಟ ಆಗಿದೆ ಬಪ್ಪಕ್ಕೆ. ನನಗೂ ಬಪ್ಪಕ್ಕೆ ಇಷ್ಟ ಆಯ್ತು ಆ್ಯಕ್ಚುಲಿ. ಬಟ್ ಸುಮಾರು ಟಯರ್ಡ್ ಆಯ್ತು, ಮನೆಗೆ ಹೋದ್ರೆ ಸಾಕಿರುತ್ತೆ. ಫೈನಲಿ ವಿ ಆರ್ ಗೋಯಿಂಗ್ ದೇರ್. ಜನ್ಮಭೂಮಿ ಇಲ್ಲಿ ಹುಟ್ಟಿದ್ದು ಕೃಷ್ಣ. ಕಾಲು ಫುಲ್ ನೋಡ್ತಾ ಹತ್ರ ಇದು ಕಂಸಂದು ಕಿಲಾಸ್ ಇದೆ. ಹೌದಾ? ಕಂಸದ ಕೋಟೆ ಅವನದು ಆಕ್ಚುಲಿ ಚೇಂಬರ್ ಹುಟ್ಟಿದ್ದಂತಲ್ಲ, ಅದು ಕಂಸದ ಅರ್ಧ ಬಿದ್ದಿದೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲಿ ಹೋದ್ರೂ ಎಲ್ಲರೂ ಎಂಥದ್ದು ದುಡ್ಡು ಮಾಡೋಕ್ಕೆ ಕಲ್ತಿರು. ಯಪ್ಪ, ಇವರೊಂದು ಮೋಸ ಹೋಗ್ತಾ ಇರ್ತಾರೆ ಪ್ರತಿ ಸಲ. ಈಗ ನಾನು ಹೇಳಿದೆ ಯಾರು ಕೇಳಿದ್ರು ನೀವು ನಿಲ್ಲೋದೇ ಬೇಡ, ನಾವು ಸೀದಾ ಹಾಪ ಅನ್ಕೊಂಡು ಅದಕ್ಕೆ ಬಂದಿತ್ತು. ಈಗ ಇಲ್ಲಿ ಅವ್ರಿಗೆ ಒಂದು 300 ರೂಪಾಯಿ ಕೊಟ್ಟು ಅಯ್ಯೋ ನಂದು ಆಗುತ್ತೆ ಈಗ. ಬೈ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಎಷ್ಟಿದೆ ಡೇ 5th 5 ಒಂದು ಸ್ವಲ್ಪ ದಿನ ಆಯಿತು. 4 or 5 ಡೇ 5. ಇದು ಡೆಲ್ಲಿ ಅಲ್ಲ, ಗುರುಗಾಂವಲ್ಲಿತ್ತು. ನಿನ್ನೆ ಸರೋಜಿನಿಗೆಲ್ಲ ಇವತ್ತು ವಿಡಿಯೋ ಎಲ್ಲ ಮಾಡಿದ್ದಾರೆ. ಸೊ ಇವತ್ತು ಲಾಸ್ಟ್ ಡೇ. ಇವತ್ತು ಚೆಕ್ಔಟ್ ಇತ್ತು. 10:30 ಮೇಲೆ ಆಯಿತು. ತಗೊಂಬಂದಿದ್ದಾನೆ ತಿಂಡಿ ಎಲ್ಲ ಬ್ರೇಕ್ಫಾಸ್ಟಿಗೆ. ಸೊ ತಿಂತೆ. ನನಗೆ ಅದು ಚಾಕ್ಲೇಟ್ ಫಿಲ್ಲಿಂಗ್ ಅಂತ ಇತ್ತಪ್ಪ, ಅದು ನಂಗೆ ರೆಸಿಸ್ಟ್ ಮಾಡೋಕ್ಕಲ್ಲ, ಅದು ತಗೊಂಬಂದಿದ್ದೆ. ಉಳಿದಿದ್ದೆಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ. ಸೊ ನೀವೆಂತ ತಿಂತಿದ್ದೀರ ತೋರಿಸಿ ಅಂತ. ಚುಡಿ
ಇದು ಸ್ಟ್ರಾಬೆರಿ ಒಂದು ಪೈನಾಪಲ್. ಚಿಕ್ಕ ಪ್ಲೇಟ್ ಕೊಡ್ಬೋದು. ನಂದು ನಾರ್ಮಲಿ ವೆನ್ ಐ ಸ್ಟಾರ್ಟ್ ಹೋಟೆಲಲ್ಲಿ ಇರುವಾಗ ಐ ಸ್ಟಾರ್ಟ್ ವಿತ್ ಡಿಟಾಕ್ಸ್ ವಾಟರ್. ಇದು ಡಿಟಾಕ್ಸ್ ವಾಟರ್. ಮನೇಲಿದ್ದರೆ ಜೀರಿಗೆ ನೀರು, ಸೊ ಇಲ್ಲದ್ರೆ ಡಿಟಾಕ್ಸ್ ವಾಟ್ರು. ಇದು ಹೋಲ್ ಫ್ರೂಟ್ಸ್. ನಾನು ಟ್ರಾವೆಲ್ ಇದ್ದರೆ ಅಂದರೆ ಫ್ಲೈಟ್ ಇದ್ದರೆ, ರಿಟರ್ನ್ ಫ್ಲೈಟ್ ಇದ್ದರೆ ಕೆಲಸತಿ ಕ್ಯಾರಿ ಮಾಡ್ತೀನಿ ನಾನು ಹೋಲ್ ಫ್ರೂಟ್ಸ್. ಅದು ಕ್ಯಾರಿ ಮಾಡಲಿಕ್ಕೆ ಇಟ್ಕೊಂಡು ಆರೆಂಜು. ಬಟ್ ಬ್ರೇಕ್ಫಾಸ್ಟಿಗೆ ನಮ್ಮದು ವೆಜ್ಜಸ್ ಇದೆ, ಕ್ಯಾರೆಟ್, ಕುಕುಂಬರ್, ಪೈನಾಪಲ್ ಇದೆ, ಫ್ರೂಟ್ಸ್ ಇದೆ. ವಾಟರ್ ಮೆಲನ್ ಚೆನ್ನಾಗಿಲ್ಲ, ಸೊ ವಾಟರ್ ಮೆಲನ್ ಜ್ಯೂಸ್ ಇದೆ. ದೆನ್ ಯೋಗರ್ಟ್ ಇದೆ, ಅದು ಒಳ್ಳೆಯದು. ದೆನ್ ಚಿಕನ್ ಸಾಸೇಜ್ ಇದೆ, ಇದು ಬೇಕ್ಡ್ ಕಾರ್ನ್ ಇದೆ. ಮತ್ತು ಪರೋಟಾಗೆ ಹೇಳಿದ್ದೇನೆ, ನೀರು ತಿನ್ನೋದು ಪರೋಟ ಇಸ್ ಆಯಿಲ್. ನಾನಲ್ಲಿ ಹೊಸತ್ತು ಗೀ ಒಟ್ಟಿಗೆ ಮಾಡಲಿಕ್ಕೆ ಹೇಳಿದ್ದೇನೆ. ಸೊ ಗೀ ಒಟ್ಟಿಗೆ ಆದ ಪರೋಟ ಬರ್ತದೆ. ಐ ಥಿಂಕ್ ದಟ್ಸ್ ಇಟ್ ಮೈ ಬ್ರೇಕ್ಫಾಸ್ಟ್. ನಂದಿದೆ ಅದು ಫ್ರೂಟ್. ಆಗ ಇದು ಎಂಥದ್ದು ಎಂಥದ್ದು ಹೇಳ್ತಾರೆ ಅದಕ್ಕೆ, ವಾಟರ್ ಮೆಲನ್, ಕುಕುಂಬರ್, ಪೈನಾಪಲ್, ಯೋಗರ್ಟ್ ಫ್ಲೇವರು ಪರೋಟ. ಇದು ಎಗ್, ಮತ್ತು ಆರೆಂಜ್ ಹೇಳಿದೆ, ಇದು ಅವರು ಎಕ್ಸ್ಟ್ರಾ ತಂದು ಕೊಟ್ಟರು. ದಿಸ್ ಈಸ್ ಸಮಥಿಂಗ್ ಸ್ವೀಟ್, ಬೇಕಾದಷ್ಟು ತಿಂತಷ್ಟೆ. ಇವತ್ತು ಲಾಸ್ಟ್ ಡೇ ನಾವು ಸ್ಟೇ ಆದದ್ದು ಗುರ್ಗಾಂವಲ್ಲಿ ರ್ಯಾಡಿಸನ್ ಹೋಟ್ಲಲ್ಲಿ 2 ದಿನ ಸ್ಟೇ ಆದಿತ್ತು. ಆ್ಯಂಡ್ ಅಲ್ಲಿಂದ ಇವತ್ತು ನಾವು ಫ್ಲೈಟ್ ಕ್ಯಾಚ್ ಮಾಡೋಕೆ ಡೆಲ್ಲಿಯಲ್ಲಿ. ಸೊ ಮಧ್ಯದಲ್ಲಿ ಸುಮಾರು ಎಂಥದ್ದು ಡಿಸ್ಟೆನ್ಸ್ ಐತೆ. ಸೊ ಅದಕ್ಕಿಂತ ಮುಂಚೆ ನಾವು ಹುಮಾಯೂನ್ ಟೋಮ್ಗೆ ಹೋಗ್ಬಪ್ಪ ಅಂತ ಪ್ಲ್ಯಾನ್ ಎಲ್ಲ ಆದೈತೆ. ಅಲ್ಲಿಗೆ ಹೋಗೋದ್ರೊಳಗೆ ಮಧ್ಯಾಹ್ನ ಆಗೋದ್ರಿಂದ ಲಂಚ್ ಟೈಮ್ ಆದೈತೆ. ಸೊ ಇದೊಂದು ಚೀಕಾ ಅಂತ ಹೋಟೆಲ್, ಅಲ್ಲಿಗೆ ಬಂತು ನಾವು. ಸೊ ಅಲ್ಲಿ ಆ್ಯಂಬರ್ ಜ್ಯೂಸ್ ಮತ್ತು ಎಂಥದ್ದು ನಾನು ಕುಡಿತಿದ್ದೆ ಆರೆಂಜ್ ಜ್ಯೂಸ್ ವಿದೌಟ್ ಶುಗರ್. ಸೊ ಅದನ್ನು ಫಸ್ಟ್ ಆರ್ಡರ್ ಮಾಡ್ತಾ ಮತ್ತೆ ಬಂತು ವುಡ್ ಫ್ರೈಡ್ ಪಿಜ್ಜಾ. ಸೊ ಇದು ಪಿಜ್ಜಾ ಚಂದ ಕಾಣ್ತಿತ್ತು ಆ್ಯಂಡ್ ತಿಂಬಕ್ಕೂ ಕೂಡ ಒಳ್ಳೇದಿತ್ತು. ನಾನು ಸರಿ ತಿಂದೆ, ಕಿರಣ್ ಸಹ ತಿಂದ್ರು. ಸ್ವಲ್ಪ ಎಂತಕ್ಕೋ ಗೊತ್ತಿಲ್ಲ, ಈ ಸಲ ಪಿಜ್ಜಾ ಆ್ಯಂಡ್ ವೆರೈಟೀಸ್ ಎಲ್ಲ ಟ್ರೈ ಮಾಡು ಅನ್ನಿಸ್ತಪ್ಪ, ಹೆಲ್ದಿ ಬಿಟ್ಟು. ಆ್ಯಂಡ್ ಇದು ಎಂಥದ್ದು ಬಟಗಾಲಿಕ್ಕೋ ಅಂಥದ್ದು ನಂಗೆ ಸರಿ ನೆನಪಿಲ್ಲ ಹೆಸರೀಗ. ನಾನು ಹುಡುಕಿದೆ ಮೆನ್ಯೂವಲ್ಲೆಲ್ಲ ಎಂತ ಅಂದ್ಕೊಂಡು, ಬಟ್ ನನಗೆ ನೆನಪಾಗ್ತಾ ಇಲ್ಲ, ಅವ್ರು ಕರೆಕ್ಟಾಗಿ ಸಿಗ್ತಿಲ್ಲ. ಮಿಸ್ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಸುಮ್ಮನೆ ಇಕ್ಕೊಂಡು ಬೆಟರ್. ಅದಾದಮೇಲೆ ಸ್ಮೋಕ್ ಚಿಕನ್ ಪೆಸ್ಟೋ ಅಂತ ಒಂದು ಟೋಸ್ಟ್ ಮೇಲೆ ಎಂಥದ್ದು ಗ್ರೀನ್ ಕಲರೆಲ್ಲ ಹಾಕಿ ಎಲ್ಲ ಕೊಡ್ತಾರಪ್ಪ. ನಂಗೆ ಅದು ಅಷ್ಟು ಇಷ್ಟ ಇರಲಿಲ್ಲ. ಉಳಿದಿದ್ದೆಲ್ಲ ಒಳ್ಳೆದಿತ್ತು, ಇದೊಂದು ಗಲೀಜಾಯ್ತೈತೆ. ಆ್ಯಂಡ್ ಇಂಟೀರಿಯರ್ ಒಳಗಿದು ವಾಶ್ರೂಮ್ ಕಾಣಿ, ವಾಶ್ರೂಮ್ಸ್ ಚಂದ ಐತೆ. ಸೊ ಪಟ್ ಅನ್ಕೊಂಡು ತಿನ್ಕೊಂಡು ಮತ್ತೆ ನಾವು ಹೊರಟು ಹುಮಾಯೂನ್ ಟೋಮ್ಗೆ. ಚೀಕದಲ್ಲಿ ಊಟ ಆಯಿತಾ. ಈಗ ನಾವು ಬಂದದ್ದು ಹುಮಾಯೂನ್ ಟೋಮ್ಗೆ. ಅಲ್ಲಿಂದ ಒಂದು 20 ಮಿನಿಟ್ಸ್. ಇವ್ರು ಸಣ್ಣ ಡ್ರೆಸ್ ಹಾಕೊಂಬಂದಿದ್ರು ಎಂತ ಇದು ಮಾಡೋಕ್ಕೆ, ವಿಡಿಯೋ ಎಂತಾರು ಮಾಡುವಂತ. ನಾನು ತಕೊಂಡ ಡ್ರೆಸ್ ಇದು ಫ್ರಾಕ್ ಹಾಕಿ ಸರೋಜಿನಿ ಮಾರ್ಕೆಟ್ ನಂತರ ಇರಲಿಲ್ಲ, ನಾರಪ್ಪ ಬ್ಲಿಂಕಿಟ್ ಮಾಡಿದ್ದು. ಬ್ಲಿಂಕಿಟಲ್ಲಿ ತಗೊಂಡಿದ್ರು. ನಾನು ಸರೋಜಿನಿ ಮಾರ್ಕೆಟಲ್ಲಿ ತಕೊಂಡ ಡ್ರೆಸ್ ಚೇಂಜ್ ಮಾಡಿದ್ದೆ. ತಕೊಂಡ ಡ್ರೆಸ್ ಹಾಕೊಂಡಿದ್ದೆ. ತಕೊಂಡ ಡ್ರೆಸ್ ಹಾಕೊಂಡೆ, ಒಳ್ಳೆ ಗಲೀಜು ಕಾಣುತ್ತಲ್ಲ ಚಪ್ರಿ ಥರ ಕಂಡು. ಅದಕ್ಕೆ ನಾನು ತೆಗೆದು ಇನ್ನೇ ಅಲ್ಲೇ ತಕೊಂಡಂದಿದ್ದು ಹಾಕೊಂಡು ನಿಮ್ಗೆ ಚೆನ್ನಾಗಿದೆ, ಬನ್ನಿ ನಿಮ್ಮ ಫೋಟೋಸ್ ತೆಗಿದ್ದೇನೆ. ಇಷ್ಟೊತ್ತವರೆಗೆ ಮ್ಯೂಸಿಯಮಲ್ಲಿ ಕಂಡೆ, ನಿದ್ದೆ ಬಂದಂಗೆ ಆಯಿತು. ಈಗ ಇಲ್ಲಿ ಗಾರ್ಡನ್ ಕಂಡೆ, ಖುಷಿ ಆಯಿತು. ಅದಕ್ಕೆ ವಿಡಿಯೋ ಓಪನ್ ಮಾಡಿದೆ, ತೋರಿಸ್ದೆ ಸ್ವಲ್ಪ ಕಂಡು 1 ಅವರಲ್ಲಿ ಮತ್ತೆ ಏರ್ಪೋರ್ಟಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಅಷ್ಟೇ ಕೆಲಸ ಇವತ್ತು. ನಾವೆಲ್ಲರದ್ದು ಇದು ಖಬ್ರಿಸ್ತಾನ್ ನೋಡೋಕೆ ಹೋಗೋದಾ. ಮೊನ್ನೆ ಮುಮ್ತಾಜ್ ಇದು ನೋಡಿದ್ವಿ, ಇವತ್ತು ಹುಮಾಯೂನದು ಇದು ಮಾಡಿ ಸ್ಥಳ. ಗಾರ್ಡನ್ ಚಂದ ಇತ್ತು. ಈ ಮುಘಲ್ ಮಾನ್ಯುಮೆಂಟ್ ಸುತ್ತ ಗಾರ್ಡನ್ ಇದು ಪೀಸ್ಫುಲ್ ವೈಬ್ ಇತ್ತು. 3-4 ಗಂಟೆ ಹೋಗೋದ್ರಿಂದ ಪರ್ಫೆಕ್ಟ್ ಸನ್ಲೈಟ್ ಕೂಡ ಇತ್ತು. ಸ್ವಲ್ಪ ಹೊತ್ತು ಅಲ್ಲೇ ಗಾರ್ಡನಲ್ಲಿ ಕೂತ್ಕೊಂಡು ಫೋಟೋಸ್ ವಿಡಿಯೋಸ್ ಅದೊಂದು ಮ್ಯಾಂಡೇಟ್ರಿ ಮಾಡ್ಕೊಂಡು ಮತ್ತೆ ಏರ್ಪೋರ್ಟಿಗೆ ಬಂದು ನಾವು ಡೆಲ್ಲಿಯಲ್ಲಿ ಕೇಮ್ ಬಡ ಹೆವಿ ಟ್ರಾಫಿಕ್ ಅದನ್ನು ಪಾರ್ ಮಾಡ್ಕೊಂಡು ಅಂತೂ ಇಂತೂ ಏರ್ಪೋರ್ಟ್ ರೀಚ್ ಆಯಿತು. ಎಕ್ಸ್ಟ್ರಾನಾ ಚೆಕ್ಕಿನ ಸೆಕ್ಯೂರಿಟಿ ಆಯ್ತೆಲ್ಲ ಇತ್ತು. ಬಂದು ಕೂತಿತ್ತು. ಈಗ ಒಂದು 10 ನಿಮಿಷದಲ್ಲಿ ಎಂಥದ್ದು ಬೋರ್ಡಿಂಗ್ ಕೂಡ ಆಗ್ತು. ಹಸುವಾಗ್ತುಂಟಾ? ಹಸುವಾಗ್ತುಂಟಾ? ಫುಲ್ ಬ್ಯುಸಿ ಕೆಲಸದಲ್ಲಿ ಜನ ಮಾತಾಡೋ. ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೈತೆ ಅಷ್ಟೇ. ಅಂತ ಅಷ್ಟು ದೊಡ್ಡ ಸ್ವೆಟ್ರ್ ಹಾಕ್ಕೊಂಡಿದ್ರೆ ಕೈಯಲ್ಲಿ ಹಿಡ್ಕೊಳ್ಳೋದು ಯಾಕೆ ಅಂತ ನಾ ಹಿಡ್ಕೊಂಡಿದ್ದೆ ನೋಡಿ. ನನ್ನ ಬ್ಯಾಗ್ ಅದು ಅರ್ಧ ಕವರ್ ಆಯಿತು. ಒಳ್ಳೆ ಕೂತಿದ್ದೆ ನಾನು ಸೀಟಲ್ಲಿ. ಎಂಥ ಕೆಲಸ ಕೆಲಸದ ಮನೆ ಪ್ರತಿ ಸಲ ಫೋನ್ ತೋರಿಸೋದು ನಾನು. ಮುಖ ಕಾಮ್ದು ಮಿರರ್ ಅನ್ಕೊಂಡಂಗೆ. ಮಿರರ್ ಇಲ್ಲ, ಮಿರರ್ ಅಲ್ಲ. 2.5 hours
ಕೇಳಲ್ಲ ಏನಿಲ್ಲ, ಸುಮ್ಮನೆ ಮತ್ತೆ ನಂಗೆ ಹೇಳ್ತಾರೆ. ನೆಕ್ಸ್ಟ್ ಗೇಮ್ ನಾನು ಆಡ್ತಾ ಇದ್ದೆ, ನಾನು ತೋರಿಸಿ. ಏಜ್ 85 ಆಯ್ತು ಈಗ. ನಾನು ಆಡ್ಲಿಕ್ಕೆ ಅಮ್ಮ ಗೊತ್ತಿಲ್ಲ ಈ ಸಲ ಲೆಕ್ಕ ಅಥವಾ ಇಂದ ವರ್ಕ್ ಅಂತ. ನಿಂಗೆ ಗೊತ್ತಲ್ಲ ಲಕ್ ಅಂತ, ಹಿಂಗೆ ಗೊತ್ತದು ಫ್ಲೋಕ್ ಅಂತ. 1087 ನನ್ನ ಪಾಯಿಂಟ್. ನಾವೇನು ಮಾಡ್ತೀರಾ ಹೇಳು, ಎಂತಾಯ್ತು? ಹೋಯ್ತಾ ನ್ಯೂಸ್ ಸ್ಕೋರು? ಬೀಟ್ ಆಯ್ತೀಯಾ? ಬೀಟ್ ಆದ್ಯಾ? ಸೋತಿಯಾ? ನೋಡಿ ಇಲ್ಲಿ ನಾನು ಅದಕ್ಕೆ ಟೆನ್ಷನಾ? ವಿನ್ನರ್ ತೋರಿಸ್ಬೇಕಾ? ಚಾಲೆಂಜ್ ಐ ಚಾಲೆಂಜ್ ಯು. ನಾನು ಬೇಲ್ ತಗೊಂಡೆ, ನನಗೆ ಕಾಂಪ್ಲಿಮೆಂಟ್ರಿ ಅಂತ. ನೀವು ಮಾಡಿದ್ದೆ ಎಂತ ಇದು? ಬೇಲ್ ಮತ್ತೆ ಒಂದು ಕೋಕೋನಟ್. ಅವಧಿ ಪೀರಿಯಡ್ ಇತ್ತು, ಬಟ್ ಅದು ಆಚೆ ಹೆವಿಸ್ ಆಗ್ತದೆ, ಲೈಟ್ ಆಗ್ತದೆ ಅಂತ ಇದು ಮಾಡಿ ಮನೆಗೆ ಹೋಗಿ ಊಟ ಮಾಡಿ. ಕ್ರಿಸ್ಮಸ್ ಸ್ಪೆಷಲ್ ಇದು ಮಾಡು, ಸೋತದ್ದು ಮಾಡು. 1955. ತೊಂದರೆ ಇಲ್ಲ, ನೆಕ್ಸ್ಟ್ ಮಾಡ್ತೀನಿ. ನೀವು ಕನ್ಫ್ಯೂಸ್ ಮಾಡಿಸಿದ್ರೆ ನನಗೆ ತಿನ್ನುವಂಥದ್ದು. ಯಾರೋ ಹೇಳ್ತಾರೆ ಬ್ಲಿಂಕಿಟಲ್ಲೂ ಸಿಗುತ್ತೆ ಒಳ್ಳೆ ಅಂತ. ಚಟ್ನಿ ಹಾಕ್ಬೇಕು ಅದಕ್ಕೆ. ಚಟ್ನಿ ಮತ್ತೆ ಹಾಕೋದು? ಅರ್ಧ ಕಾಲಕ್ಕೆ ಚೆಲ್ಲಿದ್ದಲ್ಲ. ಇದೆಲ್ಲ ಚೆಲ್ಲಿದ್ದು ಚಟ್ನಿ ಇದ್ರೊಳಗೆ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರ್ತದೆ. ಚಟ್ನಿ ಚೆಲ್ಲ ಕಷ್ಟ. ಚೆನ್ನಾಗಿ ಕಾಣ್ತಿದೆ. ಎಂತ ಬರ ಪೀನಟ್ ಅದು ಸೂಪರ್ ಆಯಿತು. ಒಳ್ಳೆ ಜ್ಯೂಸ್. ನಾನ್ ವೆಜ್ ಸ್ನ್ಯಾಕ್ಸ್. ಕ್ರಿಸ್ಮಸ್ ಸ್ಪೆಷಲ್ ಕ್ರಿಸ್ಮಸ್ ಸ್ಪೆಷಲ್. ನಿಮ್ಗೆ ಏನಕ್ಕೆ ಕೊಟ್ಟು ಸುಮ್ಮನೆ ನಾ ಸೆಲೆಕ್ಟ್ ಮಾಡಿದ್ದು. ಸುಮ್ಮನೆ ಕೊಡ್ತಾರೆ, ಎಲ್ರು ಕೊಟ್ರ ಅವತ್ತು ಸೆಲೆಕ್ಟ್ ಮಾಡಿದ್ರಾ? ಇದೆಂತದು? ಕೇಕ್ ಇರ್ಬೇಕಂತ. ಕೇಕ್ ಅಲ್ಲ ಇದು. ಅದು ಒಳಗೆ ಚಿಕನ್ ಇದೆ. ವಾಟ್ ಇಸ್ ದಿಸ್? ವಿಚಿತ್ರ ಇತ್ತಪ್ಪ. ಬಿಸಿ ಮಾಡಿ ಕೊಡಲ್ವಾ? ಸಾಕು, ಇದೊಂದು ಟೇಸ್ಟ್ ಬೇಕಾ? ಎಂತ ಗೊತ್ತಿರೋದು? ಸ್ವೀಟಾ? ಇದೆ ಬೇಲ್ಪುರಿ. ಬೇಲ್ಪುರಿ ಚೆನ್ನಾಗಿದೆ ಆ್ಯಕ್ಚುಲಿ. ಚೆನ್ನಾಗಿಲ್ಲ ನಂಗೆ ಕೊಡಿ, ನಂದದು. ನಿಮ್ದಿದ್ದು ತಗೊಳ್ಳಿ. ಇದು ಏನೋ ಒಂಥರ ವಿಚಿತ್ರವಾಗಿದೆ, ಅದು ನಿಮಗೆ. ದಿಸ್ ಇಸ್ ಫಾರ್ ಯು. ಇದು ನೋಡುವ, ಇದೆಂತ ಶುಗರ್ಲೆಸ್, ಸೋಡಿಯಂ ಎನರ್ಜಿ. ಬೇಲ್ ಲೈಕ್ ಇದ್ದಂಥವ್ರು ಇನ್ನೊಂದು ತಗೊಂಡ್ರೆ ಕ್ರಿಸ್ಮಸ್ ಸ್ಪೆಷಲ್ ಒಳ್ಳೆಯಲ್ಲೆಲ್ಲ. ಅದಕ್ಕೆ ಇದೆಲ್ಲ ಶುಗರ್ ಇತ್ತ ಇಲ್ಲ ಅಂತಾನೆ ಗೊತ್ತಿಲ್ಲ. ರೆಡ್ ಕೋಕೋನಟ್ ಇಂಥ ಇಲ್ಲಪ್ಪ, ಶುಗರ್ ಇತ್ತು. ಶುಗರ್ ಹಾಕ್ದಂಗೆ ಇಲ್ಲಪ್ಪ ಈ ಕುಡಿದಿದ್ದು. ಇವತ್ತಿದ್ದು ಶುಗರ್ ಡೋಸ್ ಬೆಳಿಗ್ಗೆ ತಿಂದಿದೆ ಬ್ರೇಕ್ಫಾಸ್ಟಿಗೆ. ನಿನ್ನೆ ಎಂಥದ್ದು ರಸಮಲೈ ತಿನ್ನೆ. ಸೊ ಅದಕ್ಕೆ ಬೇಡ ಅಂತ ಶುಗರ್ ಇಲ್ಲ ಅನ್ನಿಸ್ತು. ಜಾಸ್ತಿ ಸಿಹಿ ಇಲ್ಲ. ಮತ್ತು ಶುಗರ್ ಕಾಂಟೆಂಟ್ ಎಂಥದ್ದು, ಅಕ್ಕಿ ಕಂಟೆಂಟ್ ಎಂಥದ್ದು. ಔಟ್ಸೈಡ್ ಇವ್ರು ಮಾತ್ರ ಇನ್ನೂ ಆಡ್ತಾನೆ ಇದ್ದಾರೆ. ನಾನು ಸ್ಕೋರ್ ಬೀಟ್ ಮಾಡೋಕೆ ಅಂತಾನೆ ಇದ್ದಾರೆ. ನಾನು 4029. 2 ಗಂಟೆಗೆ ಹಿಡ್ಕೊಂಡು ಹೋಗೋದು ಬೇಡ. ರೀಚ್ ಆಗಿದೆ ನಾವು ಬೆಂಗಳೂರಿಗೆ. ಚಳಿ ಇತ್ತಪ್ಪ ಬೆಂಗಳೂರಲ್ಲೂ. ಡೆಲ್ಲಿಲೂ ಇಷ್ಟು ಚಳಿ ಇಲ್ಲ. ಜಾಕೆಟ್ ಹಾಕೊಂಡಿದೆ ಇವ್ರದ್ದು. ನಂಗೆ ಫುಲ್ ದೊಡ್ಡ. ಇವ್ರು ಹಾಕೊಂಡು ನಾನು ಹಾಕೊಂಡು ಆಯ್ತಾ ಕಾರಿಗೆ ಕಾಯ್ತತ್ತ. ಸೊ ಕಾರ್ ಬಂದ ಮೇಲೆ ಹತ್ಕೊಂಡು ಹೋಗ್ಬೋದಷ್ಟೇ ಕೆಲಸ. ಸುಸ್ತಾಯ್ತು.
ವೆಕೇಶನ್ ಎಲ್ಲ ಸುಸ್ತಾಯ್ತು. ಇವ್ರಿಗೆ ಗಮ್ಮತ್ತಾಯ್ತು ಭಾಳ ಫೋರ್ಟ್ ಮತ್ತೊಂದು ಇನ್ನೊಂದೆಲ್ಲ ಕಂಡ್ಕೊಂಡು ನನಗೆ ಅಷ್ಟು ಬಂತು, ಮಜಾ ಬಂತು, ಬಟ್ ಅಷ್ಟು ಬರಲಿಲ್ಲ. ನೆಕ್ಸ್ಟ್ ಟೈಮ್ ನಾವು ಇದಕ್ಕಪ್ಪ ಬೆಟ್ಟ ಕರ್ಕೊಂಡು ಹೋಗ್ತೀವಿ ನಿಮಗೆ ಬಂತಾ ಗಾಡಿ ಬರಲಿಲ್ಲ. ಸೊ ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮುಂದಿನ ಸಲ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇವೆ. ಬಾಯ್ ಮಾಡಿ ಬಾಯ್.